ತಂತಿ ಕಿಡಿಯಿಂದ 10ಕ್ಕೂ ಹೆಚ್ಚು ಗುಡಿಸಲು ಮತ್ತು 40ಕ್ಕೂ ಹೆಚ್ಚು ಮೇಕೆಗಳು ಸಂಪೂರ್ಣ ಭಸ್ಮ. ಲೋಕಸಭಾ ಚುನಾವಣೆಯ ದಿನವೇ ನಡೆದಿರುವ ದುರ್ಘಟನೆ. ಮತದಾನ ಮಾಡಲು ಹೋದ ಬಡ ಮತದಾರರ 10 ಗುಡಿಸಲುಗಳು ಬೆಂಕಿಗೆ ಆಹುತಿ. ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಂಪುಗಾನಹಳ್ಳಿಯ ಗ್ರಾಮದಲ್ಲಿ ಶುಕ್ರವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಈ ಘಟನೆ ಜರುಗಿದೆ. ಸ್ಥಳೀಯರಿಂದ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿ ಉರಿಯುತ್ತಿದ್ದ ಗುಡಿಸಲುಗಳ ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ನಂದಿಸುವಷ್ಟರಲ್ಲಿ ಬೆಂಕಿಯ ಕೆನ್ನಾಲಗಿಯಲ್ಲಿ ಗುಡಿಸಲುಗಳಲ್ಲಿದ್ದ ದವಸ ಧಾನ್ಯ, ದಿನಬಳಕೆ ವಸ್ತುಗಳು, ಒಡವೆ, ಹಣ ಎಲ್ಲವೂ ಬೆಂಕಿಗಾಹುತಿಯಾಗಿದೆ. ಸುಮಾರು 30 ಲಕ್ಷಕ್ಕೂ ಹೆಚ್ಚಿನ ಬೆಲೆ ಬಾಳುವ ವಸ್ತುಗಳು ಸಂಪೂರ್ಣ ಭಸ್ಮ. 40ಕ್ಕೂ ಹೆಚ್ಚು ಮೇಕೆಗಳನ್ನ ಕಳೆದುಕೊಂಡ ಬಡ ಅಜ್ಜಿಯ ಆಕ್ರಂದನ. ವಿದ್ಯುತ್ ತಂತಿ ಕಿಡಿಯಿಂದ 10ಕ್ಕೂ ಹೆಚ್ಚು ಗುಡಿಸಲು ಮತ್ತು 40ಕ್ಕೂ ಹೆಚ್ಚು ಮೇಕೆಗಳು ಸಂಪೂರ್ಣ ಭಸ್ಮ. ಲೋಕಸಭಾ ಚುನಾವಣೆಯ ದಿನವೇ ನಡೆದಿರುವ ದುರ್ಘಟನೆ. ಮತದಾನ ಮಾಡಲು ಹೋದ ಬಡ ಮತದಾರರ 10 ಗುಡಿಸಲುಗಳು ಬೆಂಕಿಗೆ ಆಹುತಿ. ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಂಪುಗಾನಹಳ್ಳಿಯ ಗ್ರಾಮದಲ್ಲಿ ಶುಕ್ರವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಈ ಘಟನೆ ಜರುಗಿದೆ. ಸ್ಥಳೀಯರಿಂದ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿ ಉರಿಯುತ್ತಿದ್ದ ಗುಡಿಸಲುಗಳ ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ನಂದಿಸುವಷ್ಟರಲ್ಲಿ ಬೆಂಕಿಯ ಕೆನ್ನಾಲಗಿಯಲ್ಲಿ ಗುಡಿಸಲುಗಳಲ್ಲಿದ್ದ ದವಸ ಧಾನ್ಯ, ದಿನಬಳಕೆ ವಸ್ತುಗಳು, ಒಡವೆ, ಹಣ ಎಲ್ಲವೂ ಬೆಂಕಿಗಾಹುತಿಯಾಗಿದೆ. ಸುಮಾರು 30 ಲಕ್ಷಕ್ಕೂ ಹೆಚ್ಚಿನ ಬೆಲೆ ಬಾಳುವ ವಸ್ತುಗಳು ಸಂಪೂರ್ಣ ಭಸ್ಮ. 40ಕ್ಕೂ ಹೆಚ್ಚು ಮೇಕೆಗಳನ್ನ ಕಳೆದುಕೊಂಡ ಬಡ ಅಜ್ಜಿಯ ಆಕ್ರಂದನ. ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಹಾಗೂ ಅವರ ಬೆಂಬಲಿಗರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಬಡ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ. ಜೊತೆಗೆ 1 ತಿಂಗಳಿಗೆ ಆಗುವಷ್ಟು ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಿಸಿ ಧನ ಸಹಾಯವನ್ನು ಮಾಡಿದ್ದಾರೆ. ಈ ಘಟನೆ ನಡೆಯಲು ಬೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯವೇ ಕಾರಣ ಎಂದು ಸ್ಥಳೀಯ ಅಲೆಮಾರಿ ಕುಟುಂಬಸ್ಥರ ಆರೋಪ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ, ಕೊರಟಗೆರೆ ಪೊಲೀಸ್ ಠಾಣಾ ಅಧಿಕಾರಿಗಳು, ಬಿಜೆಪಿ ಪಕ್ಷದ ಮುಖಂಡ ಅನಿಲ್ ಕುಮಾರ್ ಹಾಗೂ ಅನೇಕರ ಭೇಟಿ. ಏನಾಯ್ತು ಅಜ್ಜಿ? ಈಗ ಎಲ್ಲಿ ಟ್ರಾನ್ಸ್ಫರ್ ಡಬ್ಬ ಹತ್ಕೊಂಡು ಕಿಡಿ ಬಿದ್ದು ಸ್ವಾಮಿ, ನಾವೇನು ಮಾಡಲಿಲ್ಲ. ಇಷ್ಟೇ ಸ್ವಾಮಿ ಮಾಡಿರೋದು. ಯಾವಾಗ ಆಯ್ತು ಅಜ್ಜಿ ಇದು? ಓಟ್ ಹಾಕಂತ ಹೋದ್ವಿ ಸ್ವಾಮಿ, ಕಿರ್ಚ್ಕೊಂಡ್ರು ಓಡ್ ಬಂದಿವಿ ಸ್ವಾಮಿ. ಎಷ್ಟು ಮರಿ ಇದ್ವು ಅಜ್ಜಿ? ಎಷ್ಟು ಮೇಕೆಗಳಿದ್ವು? 50 ಮರಿ ಇದ್ವು. 3 ಉಳ್ಕೊಂಡ ಸ್ವಾಮಿ, ಎಲ್ಲ ಬೆಂದಾಗ್ಯ ಸ್ವಾಮಿ. ನಾವು ಕಳ್ಳರಿಗೆ ಏನಿಲ್ಲ ಸ್ವಾಮಿ, ಹೊಟ್ಟೆಗಿಟ್ಟಿಲ್ಲ, ಮೈಗೆ ಬಟ್ಟಿಲ್ಲ ಸ್ವಾಮಿ. ನಮ್ಗೆ ಇನ್ನ ಏನೇನಿತ್ತು ಅಜ್ಜಿ? ಇನ್ನೇನು ಇರ್ಲಿಲ್ಲ, ಪಾಚ ಮನಿದ್ದು ಎಲ್ಲ ಬೆಂದಾಗ್ಯ ಸ್ವಾಮಿ, ಏನು ಇಲ್ಲ. ಎರಡನೇ ಸರಿ ಎಲ್ಲ ಆಗ್ತಾ ಇರೋದು ಈ ತರ? ಹ್ಞೂ ಸ್ವಾಮಿ, ಎಲ್ಲಾನು ಬೆಂದೋಗಿದ್ವಿ ಸರ್. ಅವಾಗ್ಲೂ ಹೇಳಿದ್ವಿ, ಕಿವಿಗೆ ಹಾಕೊಂಡಿಲ್ಲ ಯಾರೂನು. ಏನು ಇಲ್ಲ ಸ್ವಾಮಿ, ನಮ್ಗೆ ಇವಾಗ ಹೊಟ್ಟಿಗೆ ಇಟ್ಟಿಲ್ಲ ಸ್ವಾಮಿ. ನಾವು ಪರ್ದೇಶರ್ ಆಗಿಬಿಟ್ಟಿದ್ದೀವಿ ಸ್ವಾಮಿ. ಸರಿ ಅಜ್ಜಿ ಹೆಸರೇನು ಅಜ್ಜಿ? ನಮ್ಮ ಹೆಸರು ಜಗದೀಶು ಅಂತ. ಚಿಂಪುಗಾನಹಳ್ಳಿ ಗ್ರಾಮ ಇದು. ಸೈಟ್ ಇದು ಗೌರ್ಮೆಂಟ್ ಇದು. 218 ಸರ್ವೆ ನಂಬರ್ ಇದು. ನಾವು ಎಲ್ಲ ಪ್ರಯತ್ನ ಮಾಡಿ ಸೈಟ್ ಬರೋಂಗೆಲ್ಲ ಗ್ರಾಮ ಸಭೆ ಇಕ್ಕೊಂಡು ಎಲ್ಲರಿಗೂ ಹಕ್ಕುಪತ್ರ ಕೊಡ್ಸೋಣ ಅಂತ ಎಲ್ಲ ರೆಡಿ ಮಾಡಿದ್ವಿ. ಅಷ್ಟರೊಳಗೆ ಹಬ್ಬ ಬಂತು. ಹಬ್ಬ ಬಂದಿದ್ದಕ್ಕೆ JCPಗೆಲ್ಲ ಸಮ ಮಾಡಬೇಕು, ಇವ್ರು ಎತ್ಕೊಳ್ರಿ ತೆರವುಗೊಳ್ಸೋಣ ಅಂತ ಅಂದ್ವಿ. ನಾವು ಹಕ್ಕುಪತ್ರ ಕೊಡ್ರಿ ಆಮೇಲೆ ಎತ್ಕೊಂತೀವಿ ಅಂತ ಇವ್ರು ಅಂದರು. ಅಲ್ಲಿ ಡಿಲೇ ಆಯಿತು. ಈ ಎಲೆಕ್ಷನ್ ಬಂತು. ಆಮೇಲಿಂದ ಎಲೆಕ್ಷನ್ ಆದಮೇಲೆ ಮಾತಾಡ್ಬಿಟ್ಟು ತೆರವುಗೊಳಿಸಿ ನಾವು ಮನೆ ಕಟ್ಕೊಡೋಣ ಅಂತ ಮಾಡಿ. ಎಲ್ಲಿ ಜಾಗ ತೋರಿಸಿರೋದು? ಇದೇ ಜಾಗ. ಆಯ್ತು, ಈಗ ಲೈನ್ ಎಲ್ಲ ಬಂದಿದೆಯಲ್ಲ, ಇಲ್ಲಿ ನೀವು ಇಲಾಖೆಗೆ ಹೇಳಿ ಅದನ್ನ ತೆಗಿ. ಇಲಾಖೆಗೂ ಹೇಳಿದ್ವಿ, ಕಂಪ್ಲೇಂಟ್ ಮಾಡಿದ್ದೆ. ನಾನೇ ಅರ್ಧ ರಾತ್ರಿಗೆ ಫೋನ್ ಮಾಡಿದ್ರು, ಬಂದು ನಾನು ಅದನ್ನ ಕಲೆಕ್ಷನ್ ತಪ್ಪಿಸಿ ಹೋಗ್ತಿದ್ದೆ. ಎಷ್ಟನೇ ಬಾರಿ ಇದಾಗ್ತಿರೋದು ಇಲ್ಲಿ ಅವಘಡ? ಇಲ್ಲಿಗೆ 3ನೇ ಸರಿ ಸರ್. 3ನೇ ಬಾರಿ ಅವಘಡ ಆದ್ರೂ ಪಂಚಾಯತಿಯವ್ರು ಏನ್ ಮಾಡ್ತಿದ್ರು? ಏನ್ ತಗೊಂಡಿದ್ದಾರೆ ಕ್ರಮ ಇದ್ರ ಬಗ್ಗೆ? ಕ್ರಮ ತಕೊಂಡು ಎಲ್ಲ ಮಾಡ್ಯಾರ ಸರ್. ಮೂವ್ ಆಗೈತೆ. ಈ ಮಾಡ್ಬೇಕಾಯ್ತು. ಈ ಎಲೆಕ್ಷನ್ ಬಂದಿತ್ತು, ಎಡವಟ್ ಆಯ್ತು ಅಷ್ಟೇ. ಈಗ ಎಷ್ಟು ಸೈಟ್ಗಳು ವಿಂಗಡಣೆ ಆಗಿದೆ ಇಲ್ಲಿ? ಎಲ್ಲ ಒಂದು 35 ಆಯ್ತು ಸರ್. 35. ಇಲ್ಲಿ 35 ಕುಟುಂಬಗಳಿದ್ವಾ ಇಲ್ಲಿ? 35 ಕುಟುಂಬ ಇಲ್ಲ ಇಲ್ಲಿ. ಒಂದು 15-16 ಅವೆ. ಈಗ ನಿಮ್ಮ ಅಂದಾಜು ಪ್ರಕಾರ ಈಗ 10 ಗುಡಿಸ್ಲಿಗೆ ಹೆಚ್ಚು ಸುಟ್ಟೋಗಿದೆ. ಒಂದು ಗುಡಿಸ್ಲಿಗೆ ಏನು ಅಂದಾಜಿತ್ತು, ಏನೇನಿತ್ತು ವ್ಯವಸ್ಥೆ, ಎಷ್ಟು ಲಾಸ್ ಆಗಿದೆ ಇಲ್ಲಿ ಜನಗಳಿಗೆ? ಗುಡಿಸ್ಲಿಗೆ ಅಮೌಂಟ್ 4-5 ಗುಡಿಸ್ಲಿಗೆ ಅಮೌಂಟ್ ಹೋಗೈತೆ ಸರ್. ಆಮೇಲಿಂದ ಮಿಕ್ಕಿಲ ಸಾಮಾನು, ಅಕ್ಕಿ, ಬೇಳೆ, ಒಡವೆ, ಕುರಿ, ಮೇಕೆ ಹಿಂಗೆಲ್ಲ. ಈಗ ಪ್ರತಿ ಗುಡಿಸ್ಲಲ್ಲೂ ಕೂಡ ದವಸ ಧಾನ್ಯ ಇದ್ದಿದ್ದು ಪೂರ್ತಿ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿದೆ. ಹೌದು ಸರ್. ಈಗ ಅವರಿಗೆ ದವಸ ಧಾನ್ಯದ ವ್ಯವಸ್ಥೆ ಆಗುತ್ತಾ? ಪಂಚಾಯತಿ ಕಡೆಯಿಂದ ನಾವು ಮೆಂಬರ್ಗಳಿಂದ ಕಲೆಕ್ಟ್ ಮಾಡಿ, ಅಧ್ಯಕ್ಷರು ನೋಡೋಣ, ನಮ್ಮ ಅಧಿಕಾರಿಗಳು ಏನೋ ಬಂದರೆ ಕೊಡ್ಸಿರೆ ಅವ್ರು ಆಗ್ಬೋದು. ನಾವು ಪಂಚಾಯತಿ ಕಡೆಯಿಂದ ಮಾಡ್ತಾ ಇದ್ದೀವಿ. ನಾವು ಪಂಚಾಯತಿ ಮೆಂಬರ್, ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡ್ತಾ. ತಾವು ಪಂಚಾಯತಿ ಮೆಂಬರ್? ತಮ್ಮ ಹೆಸರು ಸರ್? ಜಗದೀಶ್. ಓಕೆ. ಇಲ್ಲಿಂದ ನಮ್ಮ ಲೈನ್ ಮ್ಯಾನ್ ಫೋನ್ ಮಾಡಿದರು. ಇಲ್ಲಿ ಗುಡಿಸ್ಲುಗಳಿದ್ವು. ಗುಡಿಸ್ಲುಗಳಿಗೆಲ್ಲ ಅವರು ನಮ್ಮ ಇಲ್ಲಿಗೆ ಯಾವುದೋ ಮೀಟ್ರ್ ಇಲ್ಲ, ಇಲ್ಲಿ ಎಲ್ಲ ಇಲ್ಲಿಗಲ್ ಸಪ್ಲೈ ತಗೊಂಡಿದ್ರು.
ಹಿಂಗೆ ಬೆಂಕಿ ಎತ್ಕೊಂಡಿದೆ ಅಂತ ಲೈನ್ ಆಫ್ ಮಾಡಬೇಕು ಅಂತ ನನಗೆ ಇವತ್ತು ಎಲೆಕ್ಷನ್ ಇದ್ದ ಕಾರಣ ಯಾರಿಗೂ ಎಲ್ ಸಿ ಕೊಡಬೇಡಿ ಅಂತ ನಾನೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ. ನಾನು ಕೇಳ್ದಲ್ಲೇ ಯಾರಿಗೂ ಎಲ್ ಸಿ ಕೊಡಬಾರ್ದು ಅಂತ. ನಮ್ಮ ಲೈನ್ಮನ್ ಚಂದ್ರು ಅನ್ನೋರು ನನಗೆ ಫೋನ್ ಮಾಡಿ ಎಲ್ ಸಿ ಬೇಕು ಹಿಂಗಾಗಿದೆ ಅಂತ. ನಾನು ಇಮಿಡಿಯೇಟ್ ಎಲ್ ಸಿ ಕೊಡಿಸಿ ಜಂಪ್ ತೆಗೆಸಿ ಅಷ್ಟೊತ್ತಿಗೆ ಪೊಲೀಸ್ನವರು ಬಂದಿದ್ರು. ಅವರು ಮಾಹಿತಿ ಕೊಟ್ಟರು, ಹಿಂಗೆ ಬೆಂಕಿ ಎತ್ಕೊಂಡಿದೆ, ಇಲ್ಲೇನೋ ಸಿಲಿಂಡರ್ನ ಬ್ಲಾಸ್ಟ್ ಆಗಿದೆ, ಅಲ್ಲಿ ನಿಮ್ಮ ಲೈನು ಇದೆ ಎಲ್ಲ ಆಫ್ ಮಾಡಿಸಿ ಅಂತ. ಕೂಡಲೇ ನಾವು ಅಷ್ಟೊತ್ತಿಗೆ ಅಲ್ಲಿ ಆಫ್ ಮಾಡಿಸಿದ್ವಿ. ನಂತರ ನಾವು ಎಲ್ಲ ನಮ್ಮ ಮೇಲಧಿಕಾರಿಗೆ ತಿಳಿಸಿ ನಾನು ಎಲೆಕ್ಷನ್ ಡ್ಯೂಟಿಯಲ್ಲಿದ್ದರಿಂದ ಸ್ವಲ್ಪ ಲೇಟಾಗಿ ಬರೋಕ್ಕೆ ಬಂದಿದ್ದೀನಿ. ಇದೆಲ್ಲ ಕೇಳ್ತಾ ಇದ್ದೀನಿ. ಅದೇ ಬೆಂಕಿ ಎತ್ಕೊಂಡು ಹುರಿದಿದೆ. ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಆಗಿರೋದು ಯಾವುದೂ ಕಂಡು ಬಂದಿಲ್ಲ. ಯಾಕಂದರೆ ಇಲ್ಲೇನೂ ಇಲ್ಲ, ನಮ್ಮದು ಮೇಲೆ ಲೈನ್ ಇದೆ. ಬಟ್ ಇದು ಇಲೀಗಲ್ ಕಲೆಕ್ಷನ್ ತಗೊಂಡಿರೋದ್ರಿಂದ ಆಗಿದೆ, ಇಲ್ಲ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದರಿಂದ ತನಿಖೆಯಿಂದ ತಿಳಿಬೇಕಾಗಿದೆ. ಅಲ್ಲ ಸರ್, ಇಲ್ಲಿ ಅವ್ರ ಜನಗಳು ಹೇಳ್ತಿರೋ ಪ್ರಕಾರ ಟ್ರಾನ್ಸ್ಫಾರ್ಮ್ ಇದಾಗೆ ಆಗ್ತಿರೋದು ಅಂತ ಹೇಳ್ತಾರೆ. ಕಂಡು ಈ ಥರ ಅವಘಡ ಆಗಿದೆ ಅಂತ ಹೇಳ್ತಾರೆ. ಬೆಂಕಿ ಕಾಣಿಸ್ಕೊಂಡಂಥದ್ದು ಏನು ಕಾಣ್ ಬರ್ತಾ ಇಲ್ಲ ಇನ್ನಲ್ಲಿ. ನಾವು ಫೀಸ್ ನೋಡಿದ್ದೀನಿ, ಎಲ್ಲ ಟ್ರಾನ್ಸ್ಫಾರ್ಮರ್ ನೋಡಿದ್ದೀನಿ, ಅಲ್ಲೇನೋ ಒಂಥರ ಆರ್ಟ್ ಆಗಲಿ ಫೀಸ್ ಹೋಗಿರೋದಾಗಲಿ ಕಾಣ್ತಾ ಇಲ್ಲ. ನೆಕ್ಸ್ಟ್ ನೋಡೋಣ, ಇನ್ನು ತನಿಖೆ ಮಾಡಿಸ್ತೀನಿ. ಅದು ನಮ್ಮ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಬರ್ತಾರೆ, ಅವರು ತನಿಖೆ ಮಾಡಿ ನೋಡಿ ಅಲ್ಲ, ನಿಮ್ಮ ಇಲಾಖೆಯಿಂದ ಏನನ್ನ ಸುತ್ತೋಗಿರೋರಿಗೆ ಪರಿಹಾರ ಕೊಡೋದು ಇಲ್ಲ ಸದ್ಯ ಇಲ್ಲಿ. ಯಾಕಂದ್ರೆ ನಾನು ನೋಡ್ಬೇಕು, ತನಿಖೆ ಅಲ್ಲ ಮಾಡಿ. ಸರ್, ಇಲ್ಲಿಗಲ್ ಅಂತಿದ್ರಲ್ಲ ಸರ್, ಇಲ್ಲಿಗಲ್ ಇಷ್ಟು ದಿನ ಯಾರಾದ್ರೂ ನೋಡಿಲ್ವಾ ಸರ್ ನಿಮ್ಮ ಇಲಾಖೆ? ಯಾಕೆ ನೀವು ಅವ್ರ ಮೇಲೆ ಆಕ್ಷನ್ ತಗೊಳ್ಳಿಲ್ಲ ನೀವು? ನಾವು ಬಂದಾಗ ತೆಗೀತಿದ್ರು, ನೈಟ್ ಹಾಕ್ಯಂತಿದ್ರು ಅಂತ ಹೇಳ್ತಾರೆ. ಈಗ ಅಲ್ಲಿ ವೈರೆಲ್ಲ ಕಾಣ್ತಾ ಇದೆ, ನಾನು ನೋಡ್ಕೊಂಡು ಈಗ ಬಂದೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಇಲ್ಲಿಗಲ್ ಅಂತ ಹೆಂಗೆ ಹೇಳ್ತಾ ಇದ್ದೀನಿ ಅಂದ್ರೆ ಅದೆಲ್ಲ ವೈರ್ ಕಾಣ್ತಾ ಇದೆ, ಸುಟ್ಟೋಗಿರತ್ತವೆಲ್ಲ ಸರ್ವಿಸ್ ಬಿನ್ ಕಾಣ್ತಾ ಇದೆ. ಅಲ್ಲ, ನಿಮ್ಮ ಲೈನ್ ಮ್ಯಾನ್ಗಳು ಇಲ್ಲಿ ಬರ್ತಾ ಇರ್ತಾರಲ್ಲ, ಅವ್ರು ಕಾಣಿಸಿಲ್ವಾ ಸರ್? ಅದು ಯಾವುದೋ ರೀತಿಯ ಇಲ್ಲಿಗಲ್ ಅಂತ ಕಂಡಿಲ್ವಾ? ನೋಡಿಲ್ವ ಅವರು? ಅವ್ರಿಗೂ ಈಗ ವಿಚಾರಣೆ ಮಾಡ್ತೀನಿ. ಈಗ ಗುಡ್ಲು ಮೇಲೆ ಲೈನ್ ಹೋಗಿದೆ, ಎಲ್ಲ ಹತ್ಕೊಂಡು ಉಳಿದಿದೆ ಅಲ್ಲಿ. ನಿಮ್ಮ ಲೈನು ಕೂಡ ಇದಾಗಿದೆ. ನೋಡ್ತಾ ಇದೆ, ಬೆಂದೋಗಿದೆ. ಇದು ಲೈನ್ ಆಲ್ಮೋಸ್ಟ್ ಆಲ್ 20-25 ವರ್ಷದ ಹಿಂದೆನೇ ಆಗಿದೆ ಲೈನು, ಏನು ಹೊಸದಾಗೇನು ಆಗಿಲ್ಲ ಇದು. ಅದ್ರ ಕೆಳಗಡೆ ಇವರು ಗುಡ್ಸ್ಲು ಕಟ್ಟಿದ್ದಾರೆ ಅನ್ಸುತ್ತೆ, ನೋಡೋಣ. ಫೈಟೇಷನು ಎಲ್ಲ ಡಬಲ್ ಟು 4 ರೇಡಿಂಗ್ ಫೈರ್ನ ನಮಗೆ 1:25ಕ್ಕೆ ಕಾಲ್ ಬಂದ ತಕ್ಷಣ ನಾವು ಅಲ್ಲಿಂದ ಬೇಗ ಬಂದು 1:35ಕ್ಕೆ ರೀಚ್ ಆಗಿದ್ವಿ. ಇಲ್ಲಿ ತುಂಬ ಉರಿತಾ ಇತ್ತು. ಹಿಂದೆ ನಾವು ನೀರು ಸಾಕೋದ್ರಿಂದ ಎಲ್ಲ ನೀರೆಲ್ಲ ಕಂಟ್ರೋಲ್ ಮಾಡಿ ಫುಲ್ ಎಲ್ಲ ಆರಿಸಿದ್ವಿ. ಮತ್ತು ಇನ್ನು ಪಕ್ಕದಾಗಿದ್ದಂಥ ಗುಡಿಸಲುಗಳನ್ನೆಲ್ಲ ಅದನ್ನು ಆಲ್ಮೋಸ್ಟ್ ಫುಲ್ ಸೇವ್ ಮಾಡಿದ್ದೀವಿ. ಮತ್ತು ಇಲ್ಲಿ ಕೆಲವು ಉಳಿದಿರೋಂಥ ಮಾಹಿತಿ ನೋಡಿದ್ರೆ ಕೆಲವು ದವಸ ಧಾನ್ಯಗಳು, ಬಟ್ಟೆ ಬರೆಗಳು ಮತ್ತು ಒಡವೆಗಳು, ದುಡ್ಡುಗಳು ಎಲ್ಲ ಸುಟ್ಟಿರುತ್ತವೆ. ಇದನ್ನು ನೋಡ್ಬಿಟ್ಟು ನಾವು ಮುಂದೆ ಅವರಿಗೆ ರಿಪೋರ್ಟ್ ವ್ಯವಸ್ಥೆ ಮಾಡ್ಕೊಳ್ತೀವಿ. ಆ ಗುಡಿಸಲಲ್ಲಿ ಅಂತ ಸಂಪೂರ್ಣವಾಗಿ ಎಲ್ಲ ಭಸ್ಮ ಆಗಿದೆ, ಯಾವುದು ಕೂಡ ಏನು ಕೈ ಸಿಗಂತಿಲ್ಲ ಸರ್. ಯಾಕಂದ್ರೆ ಇದು ಫುಲ್ಲು ಗಾಳಿ ಮತ್ತೆ ಸಿಲಿಂಡರ್ಗಳೆಲ್ಲ ಒಳಗಡೆಯಿಂದ ಬ್ಲಾಸ್ಟ್ ಆಗಿದೆ ಸಡನ್ ಆಗಿ. ಅದು ಮತ್ತೆ ಗುಡಿಸಲು ಮತ್ತೆ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು ಅಟ್ ಎ ಟೈಮ್ ಎಲ್ಲ ಒಂದೇ ಸಲ ಆಗಿರೋದ್ರಿಂದ ಎಲ್ಲ ವಸ್ತುಗಳು ಸಂಪೂರ್ಣವಾಗಿ ನಾಶ ಆಗಿದೆ. ಯಾವ ಥರ ಹತ್ಕೊಂಡಿರ್ಬೋದು ಅಂತ ನಿಮ್ಮ ಸಂಶಯ? ಇದು ಇಲ್ಲಿ ಮಾಹಿತಿ ಪ್ರಕಾರ ಹೇಳ್ತಾ ಇದ್ರೆ ಪಕ್ಕದ ಟ್ರಾನ್ಸ್ಫಾರ್ಮ್ ಇದೆ, ಅದರಿಂದ ಕಿಡಿ ಬಿದ್ದು ಅದರಿಂದ ಕೆಳಗಡೆ ಉಳಿದಿತ್ತಲ್ಲ, ಅದರಿಂದ ಬಂದು ಗಾಳಿ ಬೀಸಿರೋದಕ್ಕೆ ಅದಕ್ಕೂ ಪಕ್ಕದ ಗುಡಿಸಲಿರೋದಕ್ಕೋಸ್ಕರ ಬೇಗ ಹತ್ಕೊಂಡು ಇದು ಏಕದಮ್ ಸ್ಪ್ರೆಡ್ ಆಗಿದೆ ಸರ್. ಈಗ ತಮ್ಗೆ ತಿಳಿದಿರೋ ಮಾಹಿತಿ